ಶಿವಮೊಗ್ಗದಲ್ಲಿದ್ದೀನಿ. ನನಗೂ ಕೂಡ ಮಾಧ್ಯಮದ ಮುಖಾಂತರನೇ ಪೂಜ್ಯ ತಂದೆಯವರ ಮೇಲೆ ನಾನ್ ಬೇಲೆಬಲ್ ವಾರೆಂಟ್ ಅನ್ನ ಕೆಳಗಿನ ಕೋರ್ಟ್ ಇಶ್ಯೂ ಮಾಡಿದೆ ಅಂತ ಕೂಡ ಗೊತ್ತಾಯ್ತು ನನಗೆ. ಸುಮಾರು 2.5 ತಿಂಗಳು ಕೆಳಗೆ ಆದಂತಹ ಕಂಪ್ಲೇಂಟ್. ಇದರಲ್ಲಿ ಏನೂ ಕೂಡ ಸತ್ಯಾಸತ್ಯತೆ ಇಲ್ಲ. ಬಿ ರಿಪೋರ್ಟ್ ಹಾಕಬಹುದು. ಯಾಕಂದ್ರೆ ಆ ಸಂತ್ರಸ್ತೆ ಸುಮಾರು 40-50 ಅಧಿಕಾರಿಗಳ ಮೇಲೆ, ರಾಜಕಾರಣಿಗಳ ಮೇಲೆ ಇದೇ ರೀತಿಯಂತ ಕಂಪ್ಲೇಂಟ್ಗಳನ್ನ ಕೊಟ್ಟಿದ್ದಾರೆ. ಗೌರವಾನ್ವಿತ ಗೃಹ ಸಚಿವರೇ ಮಾನಸಿಕವಾಗಿ ತೊಂದರೆಯಿರುವಂತಹ ಹೆಣ್ಮಗಳು ಕೃತ್ಯ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಹಾಗೆ ಆಸ್ ಯೂಶುವಲ್ ನಾವು ಕೂಡ ಇದ್ವಿ. ಆದರೆ ಚುನಾವಣೆ ನಂತರ ಗೌರವಾನ್ವಿತ ರಾಹುಲ್ ಗಾಂಧಿಯವರು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಮೊನ್ನೆ ಬಿಜೆಪಿ ಸರ್ಕಾರದ ಬಗ್ಗೆ 40% ಕಮಿಷನ್ ಬಗ್ಗೆ ಬಹಿರಂಗ ಸಭೆಯಲ್ಲಿ ಮಾತಾಡಿದಂತ ವಿಚಾರದಲ್ಲಿ ನಮ್ಮ ಕಾರ್ಯಕರ್ತ ಅವರಿಗೆ ಕೋಟಿ ತರಿಸುವಂತ ಒಂದು ಪ್ರಯತ್ನ ಏನಾಯಿತು. ಸೊ ಆ ದೃಷ್ಟಿಯಿಂದ ಅದಾದ್ಮೇಲೆ ನನಗೂ ಗೊತ್ತು ಅಂತ ಗೌರವಾನ್ವಿತ ಕಾಂಗ್ರೆಸ್ ನಾಯಕರು ಹೇಳಿದಂತ ಹೇಳಿಕೆಗೂ ಅದಾದ್ಮೇಲೆ ನಡೀತಿರೋಂಥ ಘಟನೆಗೂ ಕೋಇನ್ಸಿಡೆನ್ಸ್ ಅನ್ನೋ ರೀತಿಯಲ್ಲಿ ಕಾಣ್ತಿರಲಿ. ಇದೇನೇ ಅವರ ರಾಜಕೀಯ ಇದೆ, ಅದು ಕೂಡ ಪೂಜ್ಯ ತಂದೆಯವರ ಬಗ್ಗೆ ಹಿಂದೆ ಸುಳ್ಳು ಭ್ರಷ್ಟಾಚಾರದ ಆರೋಪಗಳನ್ನ ಮಾಡಿ ಅವರಿಗೆ ಅಧಿಕಾರಿ ಸ್ಥಾನ ಇಳಿಸುವಂತ ಪ್ರಯತ್ನ ಇರ್ಬೋದು. ಇವತ್ತು ಕೂಡ ಈ ರೀತಿಯಂತ ವೈಯಕ್ತಿಕವಾದಂತ ಒಂದು ರೀತಿಯಂತ ಘಟನೆ ಆಗಿದೆ ಅನ್ನೋ ರೀತಿಯಲ್ಲಿ ಪ್ರತಿಬಿಂಬಿಸುವ ಮುಖಾಂತರ ಇವತ್ತು ನಮ್ಮ ಸಂಘಟನೆ ಬಗ್ಗೆ, ನಮ್ಮ ಬೆಳವಣಿಗೆಗಳ ಬಗ್ಗೆ ಏನಾದರೂ ಒಂದು ತುದಿ ಮೂಡಿಸಬಹುದು ಅಂತ ಚಿಂತನೆ ಇದ್ರೆ ನಂಗೆ ವಿಶ್ವಾಸ ಇದೆ ನ್ಯಾಯಾಂಗ ಇದಕ್ಕೆಲ್ಲದು ಕೂಡ ನಮಗೆ ನ್ಯಾಯ ಸಿಗುತ್ತೆ ಅಂತಿಲ್ಲ. ಅದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.